ಇಂದಿನಿಂದ 2 ದಿನಗಳ ಕಾಲ ವಿಶ್ವವಿಖ್ಯಾತ ಹಂಪಿ ಉತ್ಸವ ನಡೆಯುತ್ತೆ. ಇಂದು ಸಂಜೆ 6 ಗಂಟೆಗೆ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ರೈತ ವಿಚಾರ ಸಂಕಿರಣ, ಮಹಿಳಾ ಮಕ್ಕಳ ಉತ್ಸವ, ಅದೇ ರೀತಿಯಾಗಿ ಕವಿಗೋಷ್ಠಿಗಳು ಕೂಡ ನಡೀತವೆ. ಇನ್ನು ಪ್ರಾಣೇಶ್, ಪ್ರೊಫೆಸರ್ ಕೃಷ್ಣೇಗೌಡರ ಹಾಸ್ಯ ರಸದೌತಣ ಕೂಡ ಇರುತ್ತೆ. ಇನ್ನು ಉತ್ಸವದ ಅಂಗವಾಗಿ ಹೆಲಿಕಾಪ್ಟರ್ ಮೂಲಕ ಹಂಪಿ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 2,500 ರೂಪಾಯಿ ಕೊಟ್ಟರೆ ನೀವು ಅದರಲ್ಲೊಂದು ರೌಂಡ್ ಹೋಗಬಹುದು. ಈ ಕುರಿತು ನಮ್ಮ ಪ್ರತಿನಿಧಿ ಶರಣು ಹಂಪಿ ವಾಕ್ತೂರು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರ. ಆಕಾಶದಲ್ಲಿ ಹಂಪಿಯನ್ನ ನೋಡ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ ಹೇಳಿ. ಅದರಲ್ಲೂ ಕೂಡ ವಿಶ್ವ ಪ್ರಸಿದ್ಧ ಹಂಪಿಯನ್ನ ಆಗಸದಲ್ಲಿ ನೋಡ್ಲಿಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಪ್ರತಿ ವರ್ಷನೂ ಕೂಡ ಹೆಲಿಕಾಪ್ಟರ್ ನಲ್ಲಿ ಹಂಪಿಯನ್ನ ನೋಡಬಹುದು. ಬರೀ 7 ನಿಮಿಷದಲ್ಲಿ ಹಂಪಿಯ ವಿಹಂಗಮ ನೋಟವನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ. ಆಕಾಶದಲ್ಲಿ ಹಂಪಿಯನ್ನ ನೋಡುವ ಸೌಭಾಗ್ಯ ವರ್ಷದಲ್ಲಿ 1 ಸಾರಿ ಬರ್ತದೆ. ಅದು ಹಂಪಿ ಉತ್ಸವ ನಡೆದ್ರೆ ಮಾತ್ರ. ಅಂತ ಹಂಪಿ ಉತ್ಸವ ಈ ಬಾರಿ ಹತ್ತು ಕರೆದು ಸಾಕಷ್ಟು ಹೋರಾಟದ ನಂತರ ಈ ಬಾರಿ ಹಂಪಿ ಉತ್ಸವ ಆಗ್ತಾ ಇದೆ. ಹಂಪಿ ಉತ್ಸವದ ಅಂಗವಾಗಿ 6 ದಿನಗಳ ಕಾಲ ಹಂಪಿ ಉತ್ಸವದ ಅಂಗವಾಗಿ ಆಕಾಶದಲ್ಲಿ ಹಂಪಿಯನ್ನ ನೋಡುವಂತ ಸೌಭಾಗ್ಯವನ್ನ ಹೆಲಿಕಾಪ್ಟರ್ ಮೂಲಕ ನೋಡಬಹುದು. ಪ್ರತಿಯೊಬ್ಬರು ಕೂಡ ನೋಡ್ಲಿಕ್ಕೆ ಅವಕಾಶವನ್ನ ಜಿಲ್ಲಾಡಳಿತ ಮಾಡಿಕೊಡ್ತಿದೆ. ನಾವು ಹಂಪಿಯ ಬಾನಂಗಳದ ಮೇಲೆ ಹಾರಾಡ್ತಿದ್ದೀವಿ ಹೆಲಿಕಾಪ್ಟರ್ ನಲ್ಲಿ. ಒಟ್ಟು 2 ಹೆಲಿಕಾಪ್ಟರ್ಗಳ ಮೂಲಕ ಈಗಾಗಲೇ ಹಂಪಿ ಉತ್ಸವದ ಪೂರ್ವ ಸಿದ್ಧತೆಗಳೆಲ್ಲವನ್ನು ಕೂಡ ಕೊನೆಯ ಕ್ಷಣದ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣ ಕಂಡು ಬರ್ತಾ ಇದೆ. ಅಲ್ಲೂ ಕೂಡ ಸಿದ್ಧತೆಗಳು ಯಾವ ರೀತಿ ಇದೆ ಅಂತೇಳಿ. ಇನ್ನು ಬ್ಯೂಟಿಫುಲ್ ವ್ಯೂ ಅಂದ್ರೆ ಹಂಪಿ ಬರೀ ಮಾನ್ಯುಮೆಂಟ್ಸ್ ಗಳು ಮಾತ್ರ ಅಲ್ಲ, ಸುತ್ತಮುತ್ತಲೂ ಕೂಡ ನೀರಾವರಿ ಪ್ರದೇಶ ಇರೋದು. ನೈಸರ್ಗಿಕವಾಗಿ ಬೆಟ್ಟ ಗುಡ್ಡಗಳೇನಿದೆ ಇದು ನಿಜಕ್ಕೂ ಕೂಡ ತೆರೆದ ಮ್ಯೂಸಿಯಂ ಅಂತಾನೆ ಹೆಸರುವಾಸಿ. ಇನ್ನೂ ಒಂದು ಪ್ರಮುಖ ಅಂದ್ರೆ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿತದೆ. ಅದನ್ನ ನೋಡ್ಲಿಕ್ಕೂ ಕೂಡ ದೇಶ ವಿದೇಶದಿಂದ ಆಗಮಿಸ್ತಾರೆ. ಮತ್ತು ಈ ರೀತಿಯಾದಂತ ಸ್ಮಾರಕಗಳನ್ನ ನೀವು ಒಂದು ಸರಿ ನೋಡ್ಬೇಕಂದ್ರೆ ಕಾಲ್ನಡಿಗೆಯಲ್ಲಿ 3 ದಿನಕ್ಕೂ ಹೆಚ್ಚು ಬೇಕಾಗ್ತದೆ. ಆದ್ರೆ 7 ನಿಮಿಷದಲ್ಲಿ ಹಂಪಿಯನ್ನ ನೀವು ಸಂಪೂರ್ಣವಾಗಿ ನೋಡಬಹುದು. ಅದು ಹೆಲಿಕಾಪ್ಟರ್ ನಲ್ಲಿ ಕೇವಲ 2,500 ರೂಗಳಲ್ಲಿ ಮಾತ್ರ 2 ಹೆಲಿಕಾಪ್ಟರ್ ವ್ಯವಸ್ಥೆ ಇರ್ತದೆ. ಅದು ಕಮಲಾಪುರದಲ್ಲಿ ನಡೆದು 6 ದಿನಗಳ ಕಾಲ ನಡೀತದೆ. ಡಿಮ್ಯಾಂಡ್ ಹೆಚ್ಚಾದ್ರೆ ಇನ್ನೂ ಕೂಡ ಹೆಚ್ಚಾಗ್ತದೆ. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದಾಗಿತ್ತು 9 ಗಂಟೆಯ ಬಿಗ್ ಬ್ರೇಕಿಂಗ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.